ಇನ್ನು ಏಳನೇದಾಗಿ ತುಲಾರಾಶಿ ತುಲಾಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ 2026 ಯಾವ ರೀತಿ ಫಲಗಳಿದೆ ನೋಡೋಣ ಬನ್ನಿ. 2026ರಲ್ಲಿ ಆ ತುಲಾರಾಶಿಯವರಿಗೆ ಆರೋಗ್ಯ ವಿಚಾರವನ್ನು ನೋಡೋದಾದರೆ, ವರ್ಷದ ಆರಂಭದಲ್ಲಿ ಬೃಹಸ್ಪತಿಯು ಹಿಮ್ಮುಖವಾಗಿ ಚಲನೆ ಮಾಡೋದ್ರಿಂದ ಇದು ಆರೋಗ್ಯ ವಿಷಯಗಳಿಗೆ ಅನುಕೂಲಕರವಾಗಿರೋದಿಲ್ಲ. ಸ್ಥಳೀಯ ಮಹಿಳೆಯರು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ. ಆದ್ದರಿಂದ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಜುಲೈನಲ್ಲಿ 6ನೇ ಮನೆಯ ಮೇಲೆ ಬೃಹಸ್ಪತಿಯ ಅಂಶವು ಹಳೆಯ ಅನಾರೋಗ್ಯದ ಪುನರಾವರ್ತಿಯನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಾಣಾಯಾಮ, ಅಭ್ಯಾಸವನ್ನು ಮಾಡುವುದರ ಮುಖಾಂತರ ಮತ್ತು ಸಮತೋಲನ ದೈನಂದಿನ ದಿನಚರಿಯನ್ನು ನಿರ್ವಹಿಸುವುದು ಈ ವರ್ಷ ನಿಮಗೆ ಬಹಳ ಮುಖ್ಯವಾಗಿರ್ತದೆ. ಅಕ್ಟೋಬರ್ ನಂತರ ನಿಮ್ಮ ಆರೋಗ್ಯ ಸುಧಾರಣೆ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ಹೃದಯ ಕಾಯಿಲೆ ಇರುವ ಜನರಿಗೆ ಅನುಕೂಲಕರವಾಗಿರೋದಿಲ್ಲ. ಈ ಅವಧಿಯಲ್ಲಿ ನೀವು ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಬೇಕಾಗ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ, ಆರ್ಥಿಕ ದೃಷ್ಟಿಕೋನದಿಂದ ವರ್ಷವು ಅನುಕೂಲಕರವಾಗಿರುತ್ತೆ. ನಿಮ್ಮ ಹಳೆಯ ಹೂಡಿಕೆಗಳು ಈ ವರ್ಷ ನಿಮಗೆ ಪ್ರಭಾವಶಾಲಿ ಲಾಭಗಳನ್ನು ನೀಡುತ್ತದೆ. ನೀವು ರಿಯಲ್ ಎಸ್ಟೇಟ್ನಂತಹ ದೊಡ್ಡ ಹೂಡಿಕೆಗಳನ್ನು ಮಾಡುವುದರಿಂದ ಪರಿಗಣಿಸಬಹುದು. ಪೂರ್ವಜರ ಆಸ್ತಿ ಸಂಬಂಧಿಸಿದ ವಿವಾದಗಳು ಇರುತ್ತದೆ. ವಿಶೇಷವಾಗಿ ಫೆಬ್ರವರಿ ಮತ್ತು ಏಪ್ರಿಲ್ನಲ್ಲಿ ಇಂತಹ ವಿವಾದಾತ್ಮಕ ಘಟನೆಗಳು ನಿಮಗೆ ಕಾಣಿಸುವಂಥದ್ದು ಅಥವಾ ವಾದ ವಿವಾದಗಳು ಉದ್ಭವಿಸುವಂಥದ್ದು ಆಗ್ತಾ ಹೋಗುತ್ತೆ. ಜೂನ್ ನಂತರ ನಿಮ್ಮ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ರಾಹು ನಿಮ್ಮ 5ನೇ ಮನೆಯಲ್ಲಿ ಇರಿಸಲ್ಪಡುತ್ತಾನೆ. ಇದರಿಂದ ಷೇರು ಮಾರುಕಟ್ಟೆಯ ಮೇಲೆ ಅತಿಯಾದ ಅವಲಂಬನೆ ನಿಮಗೆ ಕೆಟ್ಟದಾಗಿರುತ್ತದೆ. ವರ್ಷದ